ನಮಸ್ತೆ ಎಲ್ರಿಗೂ. ಸರ್ಕಾರದಿಂದ ಯಾರ್ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಲ್ವಾ, ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಅದು ಏನು ಅಂತ ಅಂದರೆ, ಏಪ್ರಿಲ್ ತಿಂಗಳ ಪಿಂಚಣಿ ಹಣದಲ್ಲಿ ಡಬಲ್ ಪಿಂಚಣಿ ಹಣ ಬಂದಿರೋ ಅಂಥದ್ದು. ಹಾಗಾದರೆ ಯಾರಿಗೆಲ್ಲ ಡಬಲ್ ಪಿಂಚಣಿ ಹಣ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಕೇವಲ ನಾನು ಹೇಳ್ತಿರೋ ಅಂಥದ್ದು ಅಲ್ಲ, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದಿಂದ ಏನು ಮಾಹಿತಿ ಸಿಕ್ಕಿದೆ ಅದನ್ನೇ ನಾನು ವಿಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು, ಅಪ್ಡೇಟನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಪಿಂಚಣಿ ಹಣದಲ್ಲಿ ಡಬಲ್ ಪಿಂಚಣಿ ಹಣ ಬಂದಿದೆ ಅಂತ. ಸೊ ಯಾವುದೇ ಪಿಂಚಣಿ ಹಣ ಪಡ್ಕೊಳ್ಳೋವಂಥವ್ರಾಗಿರಲಿ, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಲಿ, ಅಥವಾ ವಿಧವಾ ಪಿಂಚಣಿ ಹಣ, ಅಥವಾ ಇಂದಿರಾ ಗಾಂಧಿ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಲಿ, ಮನಸ್ವಿನಿ ಪಿಂಚಣಿ ಹಣ, ಯಾವುದಾದ್ರೂ ಪಡ್ಕೊಳ್ತಾ ಇರಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಿ ಅಂತ ಹೇಳ್ತೇನೆ. ಮತ್ತು ಮಾರ್ಚ್ ತಿಂಗಳ ಹಣ, ಪಿಂಚಣಿ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಇವತ್ತು ಒಂದು ಅಪ್ಡೇಟನ್ನು ಕೊಡೋದು ಇದೆ, ಅದು ಕೂಡ ಕೊಡ್ತೇನೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕೆ ಅಂತ ಅಂದರೆ ನಮ್ಮ ಒಂದು ಚಾನಲಲ್ಲಿ ಯಾವುದೇ ರೀತಿ ಸುಳ್ಳು ಸುದ್ದಿಗಳನ್ನು ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಮತ್ತು ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಗೊತ್ತಿರೋ ಅಷ್ಟು ನಾವು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೇನೆ. ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಏಪ್ರಿಲ್ 12ನೇ ತಾರೀಕಿನಿಂದಲೇ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರೋ ಅಂಥದ್ದು. ಆದರೆ ಇಷ್ಟು ದಿನ ಆದರೂ ಕೂಡ ಇನ್ನೂ ಜಮಾ ಆಗ್ತಾನೆ ಇದೆ. ಎಲ್ರಿಗೂ ಕೂಡ 100% ಎಲ್ಲ ಪಿಂಚಣಿದಾರರಿಗೂ ಕೂಡ ಹಣ ಅನ್ನುವಂಥದ್ದು ಜಮಾ ಆಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ರಿಗೂ ಕೂಡ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ. ಮತ್ತು ಡಬಲ್ ಪಿಂಚಣಿ ಹಣ ಯಾರಿಗೆ ಬಂದಿದೆ ಅಂತಂದರೆ, ಮಾರ್ಚ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಒಂದಷ್ಟು ಜನಕ್ಕೆ ಇನ್ನೂ ಬಂದಿರಲಿಲ್ಲ. ಸೊ ಅವರಿಗೆ ಮಾರ್ಚ್ ತಿಂಗಳದ್ದು ಮತ್ತು ಏಪ್ರಿಲ್ ತಿಂಗಳದ್ದು ಎರಡು ಸೇರಿಸ್ಬಿಟ್ಟು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಹಣ ಅನ್ನುವಂಥದ್ದು ಬರುತ್ತೆ. ಯಾರಿಗೆ ಪೆಂಡಿಂಗಲ್ಲಿ ಇತ್ತು ಅಲ್ವಾ ಅವರಿಗೆ ಅಂತಂದರೆ, ಇವಾಗ ಅಂಗವಿಕಲ ಯೋಜನೆ ಅಂತಂದರೆ ಅಂಗವಿಕಲ ಪಿಂಚಣಿಯಿಂದ ಏನಾದರೂ ಹಣ ಪಡ್ಕೊಳ್ತಾ ಇದ್ರಿ 1400 ರೂಪಾಯಿ ಅಂತ ಅಂದರೆ 2800 ರೂಪಾಯಿ ಅನ್ನುವಂಥದ್ದು ಬಂದಿರುತ್ತೆ. ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ 1200 ಪಡ್ಕೊಳ್ತಾ ಇದ್ದರೆ 2400 ರೂಪಾಯಿ ಬಂದಿರುತ್ತೆ. ಪಿಂಚಣಿ ಹಣದಲ್ಲಿ 800 ರೂಪಾಯಿ ಪಡ್ಕೊಳ್ತಿದ್ದಂಥವರಿಗೆ 1600 ರೂಪಾಯಿ. ಯಾರಿಗೆ ಅಂತ ಅಂದರೆ ಎಲ್ರಿಗೂ ಅಲ್ಲ, ಇದು ಮಾರ್ಚ್ ತಿಂಗಳ ಹಣ ಅನ್ನುವಂಥದ್ದು ಯಾರಿಗೆ ಪೆಂಡಿಂಗಲ್ಲಿ ಇತ್ತು ಅಲ್ವಾ ಅವರಿಗೆ ಈ ರೀತಿಯಾಗಿ ಮಾರ್ಚ್ ತಿಂಗಳದು ಮತ್ತು ಏಪ್ರಿಲ್ ತಿಂಗಳದು ಸೇರಿಸಿ ಏಪ್ರಿಲ್ನಲ್ಲಿ ಹಣ ಅನ್ನುವಂಥದ್ದು ಜಮಾ ಆಗುವಂಥದ್ದು. ಇದನ್ನು ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದಿಂದಲೇ ಮಾಹಿತಿ ಸಿಕ್ಕಿರೋ ಅಂಥದ್ದು. ನಿಮಗೆ ಎಷ್ಟು ಬಂದಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬಂದಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಪೆಂಡಿಂಗ್ ಹಣ ಯಾರಿಗೆಲ್ಲ ಇತ್ತು ಅಲ್ವಾ ಅದು ತಾಂತ್ರಿಕ ದೋಷದಿಂದ ಬಂದಿಲ್ಲ ಹಣ ಅಂತ ಕಾರಣವನ್ನು ಕೊಡ್ತಾ ಇರೋ ಅಂಥದ್ದು. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.